ಅಮ್ಮನ ಹೆಸರು ನಾಗಮಣಿ ಅಮ್ಮ ಅಂತೇಳಿ. ಇವರು ITI ಕಾಲೇಜಲ್ಲಿ ಲೆಕ್ಚರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ರೆಗ್ಯುಲರಾಗಿ ಥೆರಪಿಗೆ ಬಂದಿದ್ದಾರೆ. ಬಟ್ ಸ್ವಲ್ಪ ಮಧ್ಯೆ ಗ್ಯಾಪ್ ಆಗ್ತಿತ್ತು. ಏನಕ್ಕಂದರೆ ಅಮ್ಮ ಬಂದು ಕಾಲೇಜ್ಗೆ ಹೋಗಬೇಕು ಮತ್ತು ಥೆರಪಿಗೆ ಬರಬೇಕು, ಈ ಥರ ಗ್ಯಾಪ್ ಆಗ್ತಾಯಿತ್ತು. ಅಮ್ಮಗೆ ಕೂಡ ಶುಗರ್ ಪ್ರಾಬ್ಲಮ್ ಇತ್ತು. ಸೊ ರೆಗ್ಯುಲರಾಗಿ ಥೆರಪಿಗೆ ಬಂದಮೇಲೆ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಇದೆ. ಹಾಗೆ ರೆಗ್ಯುಲರಾಗಿ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರನೇ ಇವತ್ತು ಪ್ಯಾಕೇಜ್ ಸಮೇತ JD Health ವಾಟರ್ ಮಿಷನು, ಬೆಡ್ಡು ಮತ್ತು ಮದರ್ ಸ್ಪೆಷಲು ಎಲ್ಲರೂ ನಮ್ಮ ಮನೆಗೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ ಅಪ್ಪ ಅಮ್ಮ. ಅವ್ರು ಯಾವ ಕಾರಣಕ್ಕೆ ಡಿಸೈಡ್ ಮಾಡಿದ್ರು, ಏನೆಲ್ಲ ಪ್ರಾಬ್ಲಮ್ ಇತ್ತು, ಏನೆಲ್ಲ ಗುಣ ಆಗಿದೆ, ಅವರೇ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ ಫಸ್ಟ್. ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ. ನಂದು ಬಿಸ್ನೆಸ್ಸು. ನಮ್ಮ ಮಿಸ್ಸಸ್ಗೆ ಒಂದು 20 ವರ್ಷದಿಂದ ಶುಗರು ಮತ್ತು ಹಾರ್ಟ್ ಪ್ರಾಬ್ಲಮ್ ಇದೆ. ಆ 20 ವರ್ಷದಿಂದ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾನೇ ಇದ್ದೀವಿ. ಆದರೆ ದಿನೇ ದಿನೇ ಹಾರ್ಟ್ ಪ್ರಾಬ್ಲಮ್ಮು ಮತ್ತು ಶುಗರು ಜಾಸ್ತಿ ಆಗ್ತಾಯಿದೆ ವಿನಃ ಕಮ್ಮಿ ಆಗ್ತಾಯಿಲ್ಲ. ಮೊದಲು ಶುಗರಿಗೆ ಬರೀ 2 ಹೊತ್ತು ಮಾತ್ರೆಗಳಿತ್ತು, ಆಮೇಲೆ 3 ಹೊತ್ತು ಹಾರ್ಟಿಗೆ ಮಾತ್ರೆಗಳಿತ್ತು. ಅದು ಇನ್ನೂ ಜಾಸ್ತಿಯಾಗಿ ಎಷ್ಟಾಗಿದೆ ಅಂದರೆ ಒಂದು ದಿನಕ್ಕೊಂದು 10ರಿಂದ 12 ಮಾತ್ರೆ ತೊಗೊಳ್ತಾರೆ. ಸೊ 20 ವರ್ಷದಿಂದ ನಾವು ತೊಗೊಳ್ತಾ ಇರೋದ್ರಿಂದ ಏನು ಉಪಯೋಗ ಆಗ್ತಾಯಿಲ್ಲ ಅಂತ ಯೋಚನೆ ಮಾಡಿದಾಗ, ಇದು ಭಾಳ ಕ್ರಿಟಿಕಲ್ ಆಗುತ್ತೆ ಅಂತ ಯೋಚನೆ ಮಾಡಿದಾಗ, ಒಂದಿನ ಒಬ್ಬರು ನಮ್ಮ ಮನೆ ಹತ್ರನೇ ಇರೋರು ಸುಮ್ಮನೆ ಇಲ್ಲಿ ಕರ್ಕೊಬಂದರು. ಆಮೇಲೆ ಇಲ್ಲಿ ಬಂದಾಗ ಇಲ್ಲಿ ತುಂಬ ಜನ ಹೇಳ್ತಾಯಿದ್ರು, ಇಲ್ಲಿ ಟಿ ವಿಯಲ್ಲೂ ನೋಡಿದ್ವಿ, ಅವ್ರು ನಮಗಿಂತ ತುಂಬ ವರ್ಷಗಳಿಂದ ಉಪಯೋಗಿಸ್ತಾ ಇರೋರು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ 1-2 ಜನ ಹೇಳಿದರೆ ಏನೋ ಇರ್ಬೋದು ಅಂತ ಹೇಳೋ, ಕೇಳೋರು ಬಾಯಲ್ಲೆಲ್ಲ ಒಳ್ಳೆಯ ವಿಚಾರಗಳೇ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಸತ್ಯಾಂಶ ಇದೆ ಅಂದ್ಬಿಟ್ಟು ನಾವು ಒಂದಿನ ಇಲ್ಲಿ VIP ಟ್ರೀಟ್ಮೆಂಟನ್ನು ತೊಗೊಂಡ್ವಿ. ಬೆಳಿಗ್ಗೆ ಬಂದಾಗ ಒಂದು 290 310 ಇತ್ತು. ಆ VIP ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಅದು 230 ಬಂತು. ಸೊ ಅವಾಗ ನಮಗೊಂದು ಸ್ವಲ್ಪ ಧೈರ್ಯ, ಕಾನ್ಫಿಡೆನ್ಸ್ ಎಲ್ಲ ಬಂತು. ಸೊ ಹಾಗಾಗ್ಬಿಟ್ಟು ಇದನ್ನು ನಾವು ಕಂಟಿನ್ಯೂಷನ್ ಆಗಿ ರೆಗ್ಯುಲರಾಗಿ, ಈಗ ಸದ್ಯಕ್ಕೆ ನಾವು ಇಲ್ಲಿ ಬಂದರೆ ಒಂದೇ ಹೊತ್ತು ಮಾಡ್ಕೊಳಕ್ಕಾಗೋದು. ಇಲ್ಲಿ ಬಂದು 1 ಲೋಟ ನೀರು ತೊಗೊಂಡು ಹೋಗ್ಬೋದು. ಅದೇ ನಮ್ಮ ಮನೇಲಿ ನೀರು ಸಫಿಷಿಯೆಂಟಾಗಿದ್ದು ಬೆಡ್ಡು ಇದ್ದರೆ ಅವ್ರು 2 ಟೈಮು 3 ಟೈಮ್ ಮಾಡ್ಕೋಬೋದು. ಅವಾಗ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅಂದ್ಬಿಟ್ಟು ನಾವು ಅವರಿಗೆ ಇದನ್ನು ಪ್ರಿಫರ್ ಮಾಡಿ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಈಗ ಒಂದು 20 ವರ್ಷದಿಂದ ಏನಿಲ್ಲ ಅಂದರೂ ಒಂದು 20 ಲಕ್ಷ ಖರ್ಚು ಮಾಡಿದ್ದೀವಿ. 20 ಲಕ್ಷ ಖರ್ಚು ಮಾಡಿದರೆ ಆರೋಗ್ಯದಲ್ಲಿ ಬದಲಾವಣೆ ಇಲ್ಲ. ಇದಕ್ಕೆ ಕಂಪೇರ್ ಮಾಡಿದರೆ ಏನೂ ಅಲ್ಲ. ಮತ್ತೆ ಇದಕ್ಕೆ ಹಗಲಾಲ ನಾವು ದುಡ್ಡು ಕಟ್ಟಬೇಕಾಗಿಲ್ಲ, ಇರಬೇಕಲ್ಲ. ನಾವಿರೋವರೆಗೂ ಇರುತ್ತೆ, ನಾವು ಹೋದ್ಮೇಲೂ ಇರುತ್ತೆ. ಹಾಗಾಗ್ಬಿಟ್ಟು ಒಂದು ಸರಿ ಇರಲಿ ಅಂದ್ಬಿಟ್ಟು ಇದ್ರ ಮೇಲೆ ನಂಬಿಕೆ ಇಟ್ಕೊಂಡು, ನಂಬಿಕೆ ಇರೋದಕ್ಕಿಂತ ಸತ್ಯಾಂಶ ಭಾಳ ಇದೆ. ವಾಟ್ರದ್ದು ಮತ್ತು ಬೆಡ್ಡಿಂದು ನಾನು ಒಂಥರ ಟೆಸ್ಟ್ ಮಾಡಿ ಹೇಳಿದ್ವಿ. ನಾನು ಬೆಳಗ್ಗೆ 1 ಗಂಟೆ ವಾಕ್ ಮಾಡ್ತೀನಿ, ಅರ್ಧ ಗಂಟೆ ಯೋಗ ಮಾಡ್ತೀನಿ. ಆ 1.5 ಗಂಟೆ ಮಾಡಿದಾಗ ಏನೊಂದು ಸ್ವಲ್ಪ ಅಲ್ಲಲ್ಲ ಹನಿ ಡ್ರಾಪ್ಸ್ ಬೆವರು ಬರ್ಬೋದು. ಅದೇ ಒಂದು 20 ನಿಮಿಷ ನಾವು ಮ್ಯಾಟ್ ಮಾಡಿದರೆ ತಟ್ಕ ಅಂತ ಬೆವರನಿಗಳು ಇಳಿತಾ ಇರುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರೋ ಕೆಟ್ಟ ಅಂಶಗಳೆಲ್ಲ ಹೊರಗೆ ಹೋಗಿ ಬಾಡಿ ಶುದ್ಧ ಆಗುತ್ತೆ ಅನ್ನೋದು ಅದರಿಂದ ಪ್ರೂವ್ ಆಗುತ್ತೆ. ಇನ್ನು ನೀರು ನಮ್ಮ ಮನೆ ನೀರಿದೆಯಲ್ಲ, 1 ಲೋಟ ಅಥವಾ 2 ಲೋಟ ನೀರು ಕುಡಿದ್ರೆ ನಾವು ಅದು ಹೊರಗೆ ಬರಲಿಕ್ಕೆ ನಮಗೆ 1.5 ಗಂಟೆ ಬೇಕು. ಅದೇ ಇಲ್ಲಿ 1 ಲೋಟ ನೀರು ಕುಡಿದ್ರೆ ನೀವು 3/4 ಗಂಟೆಯಲ್ಲೂ ಹೊರಗೆ ಬಂದುಬಿಡುತ್ತೆ. ಆ ನೀರು ಸಹಿತ ಅಷ್ಟು ಫಾಸ್ಟಾಗಿ ಕೆಲಸ ಮಾಡುತ್ತೆ. ಸೊ ಇವೆರಡೂ ಪಾಯಿಂಟ್ಸು ನನಗೆ ಗಮನಕ್ಕೆ ಬಂತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಅವ್ರಿಗೂ ಪರವಾಗಿಲ್ಲ, ಇಲ್ಲಿಗೆ ಬಂದಾಗಲಿಂದ ಇನ್ನೂ ಮೆಡಿಸನ್ ಏನು ಕಮ್ಮಿ ಆಗಿಲ್ಲ ಸ್ವಲ್ಪ, ಆದರೆ ಆ್ಯಕ್ಟಿವ್ ಆಗಿದ್ದಾರೆ, ಪರವಾಗಿಲ್ಲ. ಮೊದಲಿಗಿಂತಲೂ ಒಂಚೂರು ಆ್ಯಕ್ಟಿವ್ ಆಗಿ ಓಡಾಡೋದು ಮಾಡೋದೆಲ್ಲ ಮಾಡ್ತಾರೆ. ಸೊ ಹಂಗಾಗ್ಬಿಟ್ಟು ಈಗಿರಲಿ, ಅಲ್ಲಿ ಅಷ್ಟೊಂದು ಖರ್ಚು ಮಾಡಿದ್ವಿ, ಇಲ್ಲೊಂದು ಸ್ವಲ್ಪ ತಾನೇ ಒಂದು ಸರಿ ಅಂದ್ಬಿಟ್ಟು ಧೈರ್ಯ ಮಾಡಿ ತೊಗೊಂಡಿದ್ವಿ. ಬಟ್ ನಮಗೆ ಕಾನ್ಫಿಡೆನ್ಸ್ ಇದೆ ಚೆನ್ನಾಗಾಗುತ್ತೆ ಅಂತ. ಹಂಗಾಗ್ಬಿಟ್ಟು ನಾವು ಬೈ ಮಾಡಿದ್ವಿ. ಸೊ ಇದು ನಿಮ್ಮ ಅನಿಸಿಕೆಗಳಿಗೆ ಬಿಟ್ಟಿದ್ದು. ನೀವು ಟೆಸ್ಟ್ ಮಾಡಿ ನಿಮಗೇನು ಅನಿಸುತ್ತೆ ಅಂತ ನೋಡಿ, ಆಮೇಲೆ ನಿಮಗೆ ಚೆನ್ನಾಗಿ ಅನಿಸ್ತು ಅಥವಾ ಇನ್ನೊಂದು ಏನು ಅನಿಸ್ತು ಅಂದ್ಬಿಟ್ಟು ಆಮೇಲೆ ನೀವು ತೊಗೋಬೇಕೋ ಬೇಡವೋ ಅಥವಾ ಏನು ಅನ್ನೋದನ್ನು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ಗಳನ್ನ ನೋಡಿಕೊಂಡು ಅದ್ರ ಮೇಲೆ ಡಿಸೈಡ್ ಮಾಡಿ. ಬಟ್ ಇಲ್ಲಿರೋ ಪ್ರಾಡಕ್ಟ್ಗಳೆಲ್ಲ ಚೆನ್ನಾಗಿದೆ, ನಿಜವಾಗ್ಲೂ ಉಪಯೋಗ ಆಗುತ್ತೆ. ಡಾಕ್ಟ್ರಿಗೆ ಹೋಗಿ ಒಂದೇ ಮಾತು ಕೇಳೋದು, ಸರ್ ಈ ಮಾತ್ರೆ ತೊಗೊಂಡ್ರೆ ಇಂಪ್ರೂವ್ ಆಗುತ್ತಾ, ಹೆಲ್ತ್ ಚೆನ್ನಾಗಾಗುತ್ತಾ? ಅವ್ರು ಡಾಕ್ಟ್ರ್ ಹೇಳೋದು ಇದು ರೋಗನ ತಡೆಯುತ್ತೆ, ರೋಗನ ಕಮ್ಮಿ ಮಾಡಲ್ಲ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ನಾವು ಮಾತ್ರೆ ನುಂಗಿದ ತಕ್ಷಣ ಕಾಯಿಲೆ ಹೋಗ್ಬಿಡುತ್ತೆ ಅಂದ್ಕೊಳ್ತೀವಿ. ಮಾತ್ರೆ ನುಂಗಿದಷ್ಟೇ ಕಾಯಿಲೆ ಹೋಗಲ್ಲ, ಕಾಯಿಲೆ ಹರಡೋದನ್ನು ಸ್ವಲ್ಪ ನಿಧಾನ ಮಾಡುತ್ತೆ, ಬಟ್ ಆದರೆ ಹರಡುತ್ತೆ. ಸೊ ಹಂಗಾಗ್ಬಿಟ್ಟು ಇದು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗ್ಬಿಟ್ಟು ನಾವು ಇದನ್ನು ಬೈ ಮಾಡಿದ್ವಿ. ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಹೇಳ್ಬೋದು, ಬಟ್ ಇಷ್ಟೇ ಸಾಕು ಅಂತ ಅನ್ಕೊಂತೀನಿ. ನಾನು ಇವಾಗ ಹೇಳಿದ್ನಲ್ಲ, ವಾಟ್ರಲ್ಲಿ
ಬರೀ ಈ ವಾಟ್ರ್ ಅಷ್ಟು ಫಾಸ್ಟಾಗಿ ನಮ್ಮ ಬಾಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂದಾಗ ನಮ್ಮ ಬಾಡಿಯಲ್ಲಿರೋವಂಥ ಕೆಮಿಕಲ್ಸ್ನ ಅಷ್ಟೇ ಫಾಸ್ಟಾಗಿ ತೆಗೆಯುತ್ತೆ ಅಲ್ವಾ. ಸೊ ಅಲ್ಲಿಗೆ ಬಾಡಿಯಲ್ಲಿ ಬ್ಲಡ್ ಪ್ಯೂರ್ ಆಯಿತು, ಬಾಡಿಯಲ್ಲಿ ಸೆಲ್ಸ್ ಪ್ಯೂರ್ ಆಯಿತು ಅಂದಾಗ ಬಾಡಿ ಆ್ಯಕ್ಟಿವ್ ಆಗುತ್ತೆ. ಬಾಡಿ ಆ್ಯಕ್ಟಿವ್ ಆಗ್ತಾ ಇದ್ದಂಗೆ ನಾವು ಆ್ಯಕ್ಟಿವ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಕಾಯಿಲೆಗಳು ಕಮ್ಮಿ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ನಾವು ಜೇಡ್ ವಾಟರ್ನ ತೊಗೋಬೇಕು ಅಂತ ಪ್ರಿಫರ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಹೇಳಿದ್ನಲ್ಲ, 20 ವರ್ಷದ ಲೆಕ್ಕ ಹೇಳಿದೆ ನಾನು. 20 ವರ್ಷಕ್ಕೆ ನಮ್ಮ ಮೆಡಿಸನ್ ಎಷ್ಟು ಖರ್ಚಾಯಿತು, ಆವಾಗ ಒಂದು 5 ಮೆಡಿಸನ್ ಇತ್ತು, ಈಗ ಹೆಚ್ಚು ಕಮ್ಮಿ 11-12 ಮೆಡಿಸನ್ ಮಾತ್ರೆಗಳು ನುಂಗ್ತಾ ಇದ್ದಾರೆ. ಸೊ ಹಂಗಾಗಿದ್ರೆ ಮಾತ್ರೆಗಳಲ್ಲಿ ಕಮ್ಮಿ ಆಗಾದರೆ ನಮ್ದು 5ರಿಂದ 4, 3, 2, 6 ಬರಬೇಕಿತ್ತು. ಮತ್ತು 10, 12 ಆಗಿರೋದು ಇದರಿಂದ ನೀವೇ ಅಂದ್ಕೊಳ್ಳಿ ಇಂಪ್ರೂವ್ಮೆಂಟ್ಸ್ ಇದೆಯಾ, ಇಂಪ್ರೂವ್ಮೆಂಟ್ಸ್ ಇಲ್ವಾ. ಸೊ ಇಲ್ಲಿ ಬಂದಮೇಲೆ ಒಂದು ತಿಂಗಳಾಯಿತು, ನೀರು ಮತ್ತು ಮ್ಯಾಟ್ ಎಲ್ಲ ಮಾಡ್ತಾ ಇರೋದನ್ನ ಆ್ಯಕ್ಟಿವ್ ಆಗಿದ್ದಾರೆ. ಸ್ವಲ್ಪ ಇದರಲ್ಲೆಲ್ಲ ಚೈತನ್ಯದಲ್ಲಿ, ಮಾತುಕತೆಯಲ್ಲಿ. ಆಮೇಲೆ ಅವ್ರು ಮಾತಾಡ್ಬೇಕಾದ್ರೆ ತೊದಲುತ್ತಾ-ಇದ್ರು. ನಾವು ಸರಿ ಡಾಕ್ಟರ್ ಹತ್ರ ಚೆಕ್ಕಿಂಗ್ ಮಾಡೋಕ್ಕೆ ಹೋದಾಗ ಅವ್ರು ಕೇಳಿದ್ರು ನನಗೆ, ನಿಮ್ಮ ಮಿಸ್ಸಸ್ ಯಾಕೆ ತೊದಲುತ್ತಾ ಇದ್ದಾರಲ್ಲ ಅಂತ. ನನಗೆ ಇಲ್ಲ ಸರ್, ನಾವು ರೆಗ್ಯುಲರಾಗಿ ಮಾತಾಡ್ತೀವಲ್ಲ, ಗೊತ್ತಾಗಿಲ್ಲ ನಮಗೆ ಅಂದೆ. ಇಲ್ಲ, ಅವರು ತೊದಲುತ್ತಾ ಇದ್ದಾರೆ ಅಂತ. ಅದಕ್ಕೊಂದು ಮಾತ್ರೆ ಸಿಗಿದೆ. ಅಲ್ಲಿಗೆ 12, 1, 13 ಮಾತ್ರೆ ಆಯಿತು. ಸೊ ಇಲ್ಲಿಗೆ ಬಂದ ಮೇಲೆ ಆ 13ನೇ ಮಾತ್ರೆ ನಿಂತಿದೆ, 12 ಮತ್ತು ಹಾರ್ಟಿನೊಂದು ನಿಲ್ಲಿಸಿದ್ದಾರೆ. ಸೊ ಹಂಗಾಗಿ ಒಂದು 2-3 ಮಾತ್ರೆ ನಿಂತಿದೆ. ಮತ್ತು ತೊದಲೋದೆಲ್ಲ ನಿಂತಿದೆ, ಬಟ್ ಆ್ಯಕ್ಟಿವ್ ಆಗಿದ್ದಾರೆ. ಬಟ್ ಚೆನ್ನಾಗಿದೆ, ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಬೇಕಾದ್ರೆ ಇಲ್ಲಿ ದಿನ ಬಂದಾಗ ಒಂದೊಂದು ವೀಡಿಯೋಗಳು ಹಾಕ್ತಾರೆ, ಒಬ್ಬೊಬ್ರದ್ದು ಒಂದೊಂದು ಎಕ್ಸ್ಪೀರಿಯೆನ್ಸ್. ಕೆಲವರೆಲ್ಲ ಕಣ್ಣೀರು ಹಾಕೋದು ಸಹಿತ ನಾವು ನೋಡಿದ್ವಿ. ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ನಿಜವಾಗ್ಲೂ ಇದು ಜುನೀನ್ ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಎಲ್ಲರೂ ತೊಗೋಬೋದು, ನಂಬಿಕೆ ಇಟ್ಟು ಇದು ಮಾಡ್ಬೋದು. ಥ್ಯಾಂಕ್ ಯು. ಇನ್ನೊಂದು ಕ್ವಶನ್ನು, ಸೊ ಈಗ ನೀವು ಇದು ತಗೋಬೇಕಂದ್ರೆ ಆನ್ಲೈನ್ ಬಗ್ಗೆ ಸರ್ಚ್ ಮಾಡಿದ್ರಿ. ಸೊ ಆನ್ಲೈನ್ಗೂ ಇದಕ್ಕೂ ಏನು ವ್ಯತ್ಯಾಸ, ಆ ಥರ ಬೇರೆಯವರು ಟ್ರೈ ಮಾಡ್ತಾರೆ. ಹೌದು, ಈಗ ಏನು ಹೇಳ್ತೀರಾ? ಈಗ ಆನ್ಲೈನಲ್ಲಿ ನಿಮಗೆ ಈ ಪ್ರಾಡಕ್ಟ್ಗಳು ಸಿಗುತ್ತೆ, ಆದರೆ ಅವರು ಒಂದು ಸರಿ ಮತ್ತು ಪ್ರಾಡಕ್ಟ್ ಬೆಲೆ ಕಮ್ಮಿ ಇದೆ. ಫಾರ್ ಎಕ್ಸಾಂಪಲ್, ಇವ್ರು 100 ರೂಪಾಯಿ ಹೇಳಿದರೆ ಅವ್ರು 60 ರೂಪಾಯಿ ಕೊಡ್ತಾರೆ, 40 ರೂಪಾಯಿ ಮಿಕ್ಕುತ್ತೆ. ಆದರೆ ಅವ್ರು ಅಲ್ಲಿಂದ ಕಳಿಸ್ಕೊಟ್ಬಿಡ್ತಾರೆ. ಕಳಿಸ್ಕೊಟ್ಮೇಲೆ ಅದನ್ನು ತೊಗೊಂಡು ನಾವೇ ಇನ್ಸ್ಟಾಲ್ ಮಾಡ್ಕೋಬೇಕು, ನಾವೇ ಇದು ಮಾಡಬೇಕು. ಏನಾದ್ರು ಸಮಸ್ಯೆ ಬಂದರೆ ಅವ್ರು ಎಲ್ಲಿರ್ತಾರೋ ಗೊತ್ತಿಲ್ಲ, ಅವ್ರು ಬರೋದು ಇಲ್ಲ, ಆಮೇಲೆ ಅದು ವೇಸ್ಟು. ಸೊ ಮೇಡಮ್ ಅವ್ರು ಏನು ಹೇಳ್ತಾರೆ, ನಾವು ಇಲ್ಲೇ ಇರ್ತೀವಿ, ನಮಗೆ ಗ್ಯಾರಂಟಿ ವಿತ್ ಸರ್ವೀಸು, ನಿಮ್ಗೇನೇ ಸಮಸ್ಯೆ ಬಂದರೂ ನಾವು ಫೀಡ್ಬ್ಯಾಕ್ ಮಾಡ್ತೀವಿ ಅಂತಂದರು. ಸೊ ಹಾಗಾಗ್ಬಿಟ್ಟು ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ವಿ, ಇಲ್ಲ ಅಂತಲ್ಲ. ವಾಟರ್ ಸರ್ಚ್ ಮಾಡಿದ್ದೆ, ಬೆಡ್ ಸರ್ಚ್ ಮಾಡಿದ್ದೆ, ಅವೆರಡನ್ನೂ ಸರ್ಚ್ ಮಾಡಿದ್ದೆ. ನಾನು ಡಿಸ್ಕಸ್ಸು ಮಾಡಿದೆ ಅವ್ರ ಹತ್ರ. ನೋಡಿ, ಆನ್ಲೈನಲ್ಲಿ ಇಷ್ಟಿದೆ, ನೀವು ನಮಗೆ ಕಮ್ಮಿ ಮಾಡಿ ಹೀಗಿದೆ ಅಂತ. ಆಮೇಲೆ ಮೇಡಮ್ ಹೇಳಿದರು, ಆನ್ಲೈನ್ ಸರ್ವಿಸ್ ಆಗಿದೆ, ಅದಕ್ಕೆ ಅವ್ರಿಗೆ ಕಮ್ಮಿ ಇರುತ್ತೆ, ಮತ್ತು ಪ್ರಾಡಕ್ಟು ಸಹಿತ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಏನಾರು ಫೇಕ್ ಆಯಿತು ಅಂದರೆ ಆ ಜೇಡ್ ಹಾಕಿರ್ತಾರೋ ಎಲ್ಲೋ ಗೊತ್ತಿಲ್ಲ, ಅಥವಾ ಕರೆಂಟಿಂದು ವೈರ್ ಹೆಂಗಿರುತ್ತೋ ಗೊತ್ತಿಲ್ಲ. ಕೆಲವ್ರದ್ದೆಲ್ಲ ಸುಟ್ಟೋಗಿರೋದು ಅಂತಲೂ ಕೇಳಿದ್ವಿ ಇಲ್ಲಿ ಹಾಕಿದಾಗ ವೀಡಿಯೋನು. ಕೆಲವ್ರ ಮ್ಯಾಟ್ಗಳೆಲ್ಲ ಸುಟ್ಟೋಗಿದೆ ಅಂತ. ಆವಾಗ ಆ ದುಡ್ಡು ಹೋಯ್ತು, ಎಲ್ಲ ಹೋಯ್ತು. ಬಟ್ ಇಲ್ಲಿ ಏನೇ ಸಮಸ್ಯೆ ಇಲ್ಲಿವರೆಗೂ ಯಾವುದು ಹೇಳಿಲ್ಲ, ನಾವು ಕೇಳಿಲ್ಲ. ಏನೇ ಸಮಸ್ಯೆ ಬಂದು ಇವರು ಜವಾಬ್ದಾರಿ ತೊಗೊಳ್ತಾರೆ, ನಮಗೆ ಗ್ಯಾರಂಟಿ ಟೈಮಲ್ಲಿ ರೀಪ್ಲೇಸ್ಮೆಂಟನ್ನು ಕೊಡ್ತಾರೆ. ಸೊ ಹಂಗಾಗ್ಬಿಟ್ಟು ನಾವು ನಂಬಿಕೆ ಇಟ್ಕೊಂಡು ಇವ್ರ ಮೇಲೆ ತೊಗೋಬೋದು. ಎಲ್ಲಾದರೂ ಬಂದು ಇವ್ರ ಹತ್ರ ಕೇಳ್ಬೋದು, ಏನಾದ್ರು ಸಮಸ್ಯೆ ಇದೆ, ಅಥವಾ ನಮಗೇನಾರು ಆಪ್ರೇಟ್ ಮಾಡ್ಲಿಕ್ಕೆ ಗೊತ್ತಾಗಿಲ್ಲ, ಅಥವಾ ಅದನ್ನ ಮಿಷನ್ ಯೂಸ್ ಮಾಡೋದು ಗೊತ್ತಾಗಿಲ್ಲ ಅಂತ ಇವ್ರು ಕೇಳಿದ್ರೆ ಬಂದು ಮತ್ತೊಂದು ಸರಿ ತೋರಿಸ್ಕೊಡ್ತಾರೆ. ಆನ್ಲೈನಲ್ಲಿ ಏನಿಲ್ಲ, ನೀವು ಮೊಬೈಲ್ ಆನ್ ಮಾಡಿ, ನಾವು ಹೇಳ್ತೀವಿ, ನೀವು ಹಂಗೆ ಸೆಟ್ ಮಾಡ್ಕೊಳ್ಳಿ ಅಂತಾರೆ. ಸೊ ಅದೇ ಥರ ಸೆಟ್ ಮಾಡ್ಕೊಳೋದು ಕಷ್ಟ ನಾವು. ಸೊ ನಮಗೊಬ್ರು ಗೈಡ್ಲೈನ್ ಆಗಿದ್ದು, ನಮಗೆ ಈ ಥರ ಬಳಸ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟು ಚೆನ್ನಾಗಿರುತ್ತೆ, ನಮ್ಮ ದುಡ್ಡು ಸೇಫ್ ಆಗಿರುತ್ತೆ. ಅದೆಲ್ಲದಕ್ಕಿಂತ ಮುಖ್ಯ ನಮ್ಮ ಆರೋಗ್ಯ ದಿನೇ ದಿನೇ ಇಂಪ್ರೂವ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ನಾಗಮಣಿ ಅಂತೇಳಿ. ನಾನು ITI ಕಾಲೇಜಲ್ಲಿ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಅದು ಕೂಡ ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ಅಂಥದ್ದೇ. ಇಲ್ಲಿ ಬಂದಾಗಿಂದ ನನಗೆ 25 ವರ್ಷದಿಂದ ನನಗೆ ಶುಗರ್ ಇದೆ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ಮು 2008ರಿಂದ ಇದೆ. ಮತ್ತು ನನಗೆ ಥೆರಪಿಗೆ ಬಂದೆ, ಒಂದು 40 ಡೇಸ್ ಬಂದೆ. 40 ಡೇಸು ಆಗಲಿಲ್ಲ, 30 ಡೇಸ್ ಅಂತ ಅಂದ್ಕೋಬೋದು. ಶುಗರಿಂದ ಚಾಲೆಂಜಿಂಗ್ ಥೆರಪಿ ಕೊಟ್ಟರು. ಒಂದಿನ ರಜಾ ಹಾಕಿ ಬಂದೆ ನಾನು. 3 ದಿವಸ ರಜಾ ಹಾಕಿದ್ದೆ ಟೆಸ್ಟಿಗೆ ಅಂತಲೇ ಇಲ್ಲೇ ಬಂದೆ. ಆಗ ಸ್ಟಾರ್ಟಿಂಗ್ ಟೆಸ್ಟ್ ಮಾಡಿದಾಗ 300 ಚಿಲ್ಲರೆ ಇತ್ತು ಶುಗರು. ಆಮೇಲೆ ಇಲ್ಲಿ ಥೆರಪಿ ಎಲ್ಲ ಮಾಡಿ ಓಡಾಡಿದ ಮೇಲೆ ನನಗೆ 210ಕ್ಕೇನೋ ಬಂತು. ಆವಾಗ ಗೊತ್ತಾಯಿತು ನನಗೆ ಕಡಿಮೆ ಆಗುತ್ತೆ ಇದರಿಂದ ಅಂತ ನನಗೆ ಕನ್ಫರ್ಮ್ ಆಯಿತು. ಕಡಿಮೆ ಆಗುತ್ತೆ ಅಂತ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಯಿತು ನನಗೆ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ಮು ಅಷ್ಟೇ, ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಆ ಬೆವರು ಇಳಿತಿದ್ದಂಗೆ ನನಗೆ ಇದು
ನನಗೇನೋ ಒಂಥರ ಮೈ ಹಗುರ ಆಗೋದು, ನನಗೆ ಆರಾಮ ಅನಿಸೋದು. ಅದಕ್ಕೋಸ್ಕರ ನಾನು ಆವಾಗ ಟೆಸ್ಟ್ ಮಾಡಿಕೊಂಡೆ, ಕೊಲೆಸ್ಟ್ರಾಲ್ ಎಲ್ಲ ಅದು ಸ್ವಲ್ಪ ಕಡಿಮೆ ಆಗಿತ್ತು. ಕೊಲೆಸ್ಟ್ರಾಲು ಕೂಡ ನನಗೆ ಕಡಿಮೆ ಆಗಿತ್ತು. ಆಮೇಲೆ ನಾಲಿಗೆ ನನಗೆ ನರ ಹಿಡಿತಾ ಇತ್ತು. ಇಲ್ಲಿ ಬಂದ ಮೇಲೆ ಅದು ಥೆರಪಿ ಮಾಡ್ಕೊಂಡ್ಮೇಲೆ ಆ ನಾಲಿಗೆ ಹಿಡಿಯೋದು ಕಡಿಮೆ ಆಯಿತು ನನಗೆ, ಅದು ಹೊರಟೇ ಹೋಯ್ತು. ಆಮೇಲೆ ಜೇಡ್ ವಾಟರ್ ಕುಡಿಯೋಕ್ಕೆ ಶುರು ಮಾಡಿದಾಗಿಂದ ನನಗೆ ಒಂಥರ ಏನೋ ಆರಾಮು, ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗಿರೋದು, ನನಗೆ ಆರಾಮ ಅನಿಸುತ್ತೆ. ಸ್ವಲ್ಪ ಕಾಲೆಲ್ಲ ಎಳಿತಾ ಇತ್ತು, ಸೆಳ್ತಾ ಎಲ್ಲ ಇತ್ತು, ಅದಕ್ಕೂ ಎಲ್ಲ ಆರಾಮ ಅನಿಸ್ತಾ ಇತ್ತು. ನಾನು ಅವಾಗ ಕಂಡುಹಿಡ್ಕೊಂಡೆ, ಇದು ಪ್ರಾಡಕ್ಟ್ ತೊಗೊಂಡ್ರೆ ನನಗೆ ಡೈಲಿ ಬರೋಕ್ಕಾಗಲ್ಲ. ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ನಾವು ಪಾಠ ಹೇಳ್ಕೊಡಕ್ಕೆ ಹೋಗ್ಬೇಕು, ನಾವು ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮ ಟೈಮಿಗೆ ಇದು ಸಿಗಲ್ಲ. ಹಾಗಾಗಿ ನಾನು ಮನೆಗೆ ಪರ್ಚೇಸ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲೇ ಇದ್ದರೆ ನಾವೇ ಮಾಡ್ಕೋಬೋದಲ್ಲ. ಬೆಳಗ್ಗೆ ನಮ್ಮ ಟೈಮ್ ಇದ್ದಾಗ ಬೆಳಗ್ಗೆ 6 ಗಂಟೆ 7 ಗಂಟೆ ಸಂಜೆ ಮೇಲೆ ಮಾಡ್ಕೋಬೋದು. ಈ ಪ್ರಾಡಕ್ಟಿಂದ ನಮಗೆ ಕಡಿಮೆ ಆಗುತ್ತೆ ಅಂತ ನನ್ನ ತಲೆ ಒಳಗೆ ಬಂತಾ, ಆರ್ಡ್ರ್ ಮಾಡಿಬಿಟ್ಟೆ ನಾನು ಅಷ್ಟೇ. ನಿಮಗೆ ದುಡ್ಡು ಜಾಸ್ತಿ ಆಯ್ತು ಅಂತ ಹೇಳ್ತೀವಿ. ನಮಗೆ ದುಡ್ಡಕ್ಕಿಂತ ನನಗೆ ಆರೋಗ್ಯ ಇಂಪಾರ್ಟೆಂಟ್. ದುಡ್ಡಕ್ಕಿಂತ ನಮಗೆ ಆರೋಗ್ಯ ಮುಖ್ಯ. ನಾವು ವಯಸ್ಸಾದ ಕಾಲದಲ್ಲಿ ನಾವು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿರಬಾರ್ದು. ನಾವೇ ನಮ್ಮ ಸ್ವಂತದಲ್ಲಿ ನಾವು ಮಾಡ್ಕೊಂಡು ತಿನ್ನಂಗಿರಬೇಕು. ಅದು ಆ ಆರೋಗ್ಯ ನನಗೆ ಬೇಕು. ಅದಕ್ಕೆ ನಾನು ದೇವರಲ್ಲಿ ಕೇಳಿಕೊಂಡು ಆ ರಾಘವೇಂದ್ರ ಸ್ವಾಮಿನೇ ನನಗೆ ಇಲ್ಲಿ ಕಳಿಸಿದ್ದಾರೆ. ಅಮ್ಮ ಬುಕ್ ಮಾಡಿದ್ದು ಗುರುವಾರನೇ ನೀವು? ಹೌದು, ನನಗೆ ಗುರುವಾರನೇ ಆ ರಾಘವೇಂದ್ರ ಸ್ವಾಮಿನೇ ನನಗೆ ಕಳಿಸಿರೋದು. ಇವತ್ತು ಕೂಡ ಗುರುವಾರನೇ ಬರ್ತಾ ಇದೆ ನಿಮ್ಮ ಮನೆಗೆ. ಹೊಸದಾಗಿ ಬರೋರಿಗೆಲ್ಲ ಏನು ಹೇಳ್ತೀರಮ್ಮ? ನೀವು ತಗೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ನಿಮ್ಗೆ ಏನಾದರೂ ಥೆರಪಿ ಮಾಡಿ ಸೈಡ್ ಎಫೆಕ್ಟ್ ಆಗಿದೆಯಮ್ಮ? ನನಗೆ ಸ್ಟಾರ್ಟಿಂಗು 1-2 ಸತಿ ಆಗಿದೆ, ಅದೇ ಇಂಪ್ರೂವ್ ಆಗಿದೆ. ಅದೇ ತೊಗೊಂಡಾಗ ಅದು ಒಂದು ಸತಿ ಡಿಸೆಂಟ್ರಿ ಥರನೂ ಆಯಿತು, ತಲೆನೋವು ಬಂತು ಸ್ವಲ್ಪ. ಆಮೇಲೆ ಸೆಟ್ ಆದಮೇಲೆ ಏನು ಅನಿಸಿಲ್ಲ. 1-2-3 ದಿವಸ ನನಗೆ, ಯಾಕಂದರೆ ನನಗೆ ಪ್ರಾಬ್ಲಮ್ ಇದೆಯಲ್ಲ, ಹಾಗೆ ನನಗೆ ಡಿಸೆಂಟ್ರಿ ಆಯಿತು 1-2 ದಿನ. ಆಮೇಲೆ ತಲೆನೋವು ಬಂತು. ನಾನು ಹೇಳಿದೆ ಬಂದು ಮೇಡಮಿಗೆ, ಅದಾಗುತ್ತೆ ಸ್ವಲ್ಪ ದಿನ ಸೆಟ್ ಆಗೋ ತನಕ ಅಂತ. ಆಮೇಲೆ ಸೆಟ್ ಆಯಿತು, ಮತ್ತೇನು ಪ್ರಾಬ್ಲಮ್ ಆಗಿಲ್ಲ. ಥೆರಪಿಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಇಲ್ಲಿ ಬಂದು ಮೆಡಿಸನ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಫ್ರೀಯಾಗಿ ಥೆರಪಿ ಕೊಡ್ತಾ ಇದ್ದೀವಿ. ಹಾಂ, ಇದನ್ನು ಕಂಪನಿ ಕೊಡ್ತಾ ಇದೆ, ಇದನ್ನು ಉಪಯೋಗಿಸ್ಕೊಳ್ಳಿ ಎಲ್ಲರೂ ಅಂತ ಹೇಳ್ತೀನಿ. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಯಾರಿಗೆ ಸಾಧ್ಯವಾಗುತ್ತೆ ಅವರು ಇನ್ಸ್ಟಾಲ್ಮೆಂಟ್ ಅಲ್ಲಾರ ತೊಗೊಳ್ಳಿ ಅಂತ ಪರ್ಚೇಸ್ ಮಾಡಿ, ನಿಮ್ಮ ಅನುಕೂಲತೆ ನೋಡಿಕೊಂಡು ನೀವು ಇದು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ, ನೀವು ನಿಮ್ಮ ಮನೆಗೆ ಆರೋಗ್ಯ ತಗೊಂಡು ಹೋಗ್ತಿದ್ದೀರಲ್ವಾ? ಹೌದು. ಅದರಿಂದ ಇಲ್ಲಿ ಬರೋ ಎಷ್ಟೋ ಬಡವರಿಗೆ ಫ್ರೀಯಾಗಿ ಥೆರಪಿ ಕೊಡೋಕ್ಕೆ ಹೆಲ್ಪ್ ಆಗ್ತಾ ಇದೆ. ಮತ್ತು ಅನಾಥಾಶ್ರಮಕ್ಕೂ ನಿಮ್ಮ ಕಡೆಯಿಂದ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನೋ ಅದು ಒಂದು ನಮ್ಮ ಒಂದು ಸೇವೆ ಅಂತ ಅಂದ್ಕೊತೀನಿ ಅಷ್ಟೇ. ಓಕೆ. ಇಶ್ಯೂ ಇರೋರಿಗೆ ಮಾತ್ರ ಅಲ್ಲ, ಈಗ ನನಗೆ ಸಮಸ್ಯೆ ಏನೂ ಇಲ್ಲ, ನಾನು ಚೆನ್ನಾಗೇ ಇದ್ದೇನೆ, ಆದರೂ ನಾನು ಯೂಸ್ ಮಾಡ್ತೀನಿ. ಆದರೆ ನಾನು ಯಾಕೆ ಯೂಸ್ ಮಾಡಬೇಕು? ಇಲ್ಲಿ ಇನ್ನೊಂದು ಪಾಯಿಂಟ್ ನೋಟ್ ಮಾಡಬೇಕು. ಏನಂದರೆ, ನಾನು ಹೆಚ್ಚು ಕಮ್ಮಿ ಒಂದು 10 ವರ್ಷದಿಂದ ಬೆಳಗ್ಗೆ 1 ಅವರ್ ವಾಕ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ನನ್ನ ಎನರ್ಜಿ ಲೆವೆಲ್ ಅಂತ ಒಬ್ರಿಗೆ ಮನುಷ್ಯಂಗೆ ಇದ್ದೇ ಇರುತ್ತಲ್ಲ, ಆ ಎನರ್ಜಿ ಲೆವೆಲ್ ಹಂಗೇ ಇತ್ತು. ಆದರೆ ನಾನು ಇಲ್ಲಿ ಬಂದು ಇಲ್ಲಿ ಮ್ಯಾಟ್ ಮಾಡಿ ಜೇಡ್ ವಾಟರ್ ಕುಡಿಯೋದು ಪ್ರಾಕ್ಟೀಸ್ ಮಾಡಿದ ಮೇಲೆ ನನ್ನ ಎನರ್ಜಿ ಲೆವೆಲ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ, ಈಗ ನಾನು 50 ಇಯರ್ಸು, ಐ ಫೀಲ್ 40 ಇಯರ್ಸ್. ಅಷ್ಟೇ ಎನರ್ಜಿ ಇದೆ, ಅಷ್ಟೇ ಎನರ್ಜಿಯಾಗಿ ಇದು ಮಾಡ್ತೀವಿ. ಅದಕ್ಕೆ ಯಾಕೆ ಅಂದರೆ, ನಾನು ಬೆಳಿಗ್ಗೆ ದಂಡ ಅಂತ ಹೊಡಿತೀವಿ, ಸೂರ್ಯ ನಮಸ್ಕಾರ. ಅದು ಮೊದಲು ಒಂದು 10 ಹೊಡೆದ್ರೆ ಸುಸ್ತಾಗ್ಬಿಡೋದು, ಸಾಕಪ್ಪ ಅನಿಸ್ಬಿಡೋದು. ಈಗ ಒಂದು 25-30 ಹೊಡೆದು ಸುಸ್ತಾಗಲ್ಲ, ಇನ್ನೊಂದು ಸ್ವಲ್ಪ ಹೊಡಿಬೋದು ಅಂದಂಗೆ ಆಯ್ತದ. ಸೊ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ನೀವು ಎಲ್ಲೇ ಹೋಗಿ ಏನೇ ಮಾತಾಡ್ತೊಳ್ಳಿ, ಯಾವುದು ಎನರ್ಜಿ ಲೆವೆಲ್ನ ಇನ್ಕ್ರೀಸ್ ಮಾಡಲ್ಲ. ನಿಮ್ಗೆ ಒಂದು 10 ವರ್ಷ ನಮ್ಗೆ ಕಮ್ಮಿ ಫೀಲ್ ಆಯಿತು ಅಂದರೆ ನಮ್ಗೆ ಎಷ್ಟು ಖುಷಿ ಅನ್ನಿಸ್ಬೋದು ನೀವೇ ಲೆಕ್ಕ ಹಾಕಿ. ನಿಜವಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಅಷ್ಟು ಆ್ಯಕ್ಟಿವ್ ಆಗಿ ಅಷ್ಟು ಇದಾಗಿ ನೀವು ವರ್ಕ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಭಾಳ ಒಳ್ಳೆ ಪ್ರಾಡಕ್ಟ್. ಥ್ಯಾಂಕ್ ಯು. ಏನು
ಹಾಡು